ಸ್ನೇಹಿತರೆ ನಮಸ್ಕಾರ. ನಾನು ಜಯಪ್ರಕಾಶ್ ನಾಗ್ತೇಳಿ. ಈಗ ಆನ್ಲೈನ್ ಕ್ಲಾಸಸ್ ನಡೀತಾ ಇರೋದು ನಿಮಗೆಲ್ಲ ಗೊತ್ತಿದೆ. ಎನಿ ಡೇ ಸೇರ್ಬೋದು. ಆದರೆ ಆನ್ಲೈನ್ ಕೋರ್ಸ್ ಅಂತ 4 ಅವರ್ಸ್ ಆನ್ಲೈನ್ನಲ್ಲಿ ಒಂದು ವಿಷಯ ತಗೊಳ್ಳೋದು, ಪರ್ಸನಾಲಿಟಿ ಡೆವಲಪ್ಮೆಂಟಿಗೆ ಸಂಬಂಧಪಟ್ಟದ್ದು. ಅದ್ರ ಸುತ್ತಮುತ್ತ ವರ್ಕ್ಶಾಪ್ ಮಾಡ್ತೇವೆ. ಈಗ ಅಸರ್ಟಿವ್ ಕಮ್ಯುನಿಕೇಷನ್ನು, ಆ್ಯಟಿಟ್ಯೂಡು, ಜೊತೆಗೆ ನಾವು ಅನ್ವಾಂಟೆಡ್, ಈಗ 3 ವಿಷಯ ಮಾಡಿದ್ವಿ. ನೆಕ್ಸ್ಟ್ ಗುರಿಗಳೆಡೆಗೆ ಗುರಿ ಇಡಿ ಅಂತ ಮಾಡಕ್ಕೆ ಹೊರಟೀವಿ. ಈ ಹಂತದಲ್ಲಿ ಆ, ಶೈಲಜಾ ಮತ್ತು ಮಂಜುಳಾ ಇಬ್ಬರು ಈ 3 ವರ್ಕ್ಶಾಪ್ ಅಟೆಂಡ್ ಮಾಡಿದ್ರು. ಹಾಗಾಗಿ ಅವ್ರಿಗೆ ಏನು ಅನ್ನಿಸ್ತು ಈ ಆನ್ಲೈನ್ ವರ್ಕ್ಶಾಪ್ ಮಾಡಿದಾಗ ಅನ್ನೋದನ್ನ ಕೇಳಬೇಕು ಅಂತ ಬಯಸ್ತಾ ಇದ್ದೇನೆ. ಎಸ್ ಶೈಲಜಾ. ನಮಸ್ಕಾರ ಸರ್. ಸರ್, ನಾನು ಈ ಆನ್ಲೈನ್ ವರ್ಕ್ಶಾಪ್ ನಲ್ಲಿ ಪಾಲ್ಗೊಂಡಿದ್ರಿಂದ ಮೊದಲು ನನ್ನ ಚಿಂತನ ಒಂದು ಕ್ರಮ ಅಂತಕ್ಕಂಥದ್ದು ಬೇರೆ ಆಯ್ತು ಸರ್. ಅಂದ್ರೆ ಮೊದಲನೇದಾಗಿ ನಾವು ಅಸರ್ಟಿವ್ ಕಮ್ಯುನಿಕೇಶನ್ ಅನ್ನೋದನ್ನ ಕಲ್ತ ನಂತರ ಎಷ್ಟೋ ಮಾತುಗಳನ್ನ ನಾನು ಕಡಿಮೆ ಮಾಡ್ಬಿಟ್ಟೆ ಸರ್. ಅಂದ್ರೆ ಅನಗತ್ಯವಾಗಿರ್ತಕ್ಕಂಥ ಒಂದು ಮಾತುಗಳನ್ನ ನಾವು ಆಡೋದು ಕಡಿಮೆ ಮಾಡಿದಾಗ ಹೆಚ್ಚು ಆಲಿಸಿಕೊಳ್ತೀವಿ ಸರ್. ಹೆಚ್ಚು ಆಲಿಸಿಕೊಳ್ಳೋದು ನನಗೆ ಅದು ಅನುಭವಕ್ಕೆ ಬರ್ತಾ ಇತ್ತು. ನಾನು ಎಲ್ಲಿ ಈಗ ಹಿಂದೆ ತೊಂದರೆ ಕೊಡ್ತಕ್ಕಂಥ ಸನ್ನಿವೇಶಗಳು ಈಗ ಅದನ್ನ ನನಗೆ ಮುಂಚೆನೆ ಅರ್ಥ ಆಗ್ತಾ ಇದೆ. ಹೀಗೆ ನನ್ನ ಬದುಕಿನಲ್ಲಿ ಅದನ್ನ ಬದಲಾವಣೆ ತಂದ್ಕೊಳ್ಳೋದಕ್ಕೆ ಈ ಅಸರ್ಟಿವ್ ಕಮ್ಯುನಿಕೇಶನ್ ತುಂಬಾ ಸಹಾಯಕ ಆಯ್ತು ಸರ್. ಬಹಳಷ್ಟು ಆ ತರಬೇತಿ ಆದ ನಂತರ ಬಹಳಷ್ಟು ಸನ್ನಿವೇಶಗಳನ್ನ ಆ ತರ ಕಾರ್ಯಾಗಾರದ ಒಂದು ಜ್ಞಾನದಿಂದಾಗಿ ನಾನು ತುಂಬಾ ಸನ್ನಿವೇಶಗಳನ್ನ ಯಶಸ್ವಿಯಾಗಿ ಯಾವುದೇ ಇಲ್ದೇನೆ ನಿಭಾಯಿಸಿಕೊಂಡು ಬಂದೆ ಸರ್. ಇನ್ ಹಾಗೇನೆ ಮನೋಭಾವ, ನಾನು ಕೂಡ ಒಂದು ಮನೋಭಾವದಲ್ಲಿ ಬಹಳಷ್ಟು ನಾನು ಬದಲಾವಣೆ ಕಂಡೆ ಸರ್. ಅಂದ್ರೆ ಕೆಲವು ಸಾರಿ ನನಗೆ ಅನಗತ್ಯ ಜವಾಬ್ದಾರಿಗಳು ಬಿದ್ದಾಗ ಕಷ್ಟ ಆಗ್ಬಿಡ್ತಿತ್ತು ಸರ್ ಅದ್ ನಿಭಾಯಿಸೋದು. ಆದ್ರೆ ನಾವು ಮನೋಭಾವದಲ್ಲಿ ಬದಲಾಯಿಸ್ಕೊಳ್ಳೋದು ಅಂತ ತಾವ್ ಹೇಳ್ಕೊಟ್ರಿ ಸರ್. ನಮ್ ಬದುಕಿನ ದಿಕ್ಕು ಮತ್ತು ಈ ಒಂದು ಮನೋಭಾವದಲ್ಲಿ ಇದು ದಿಕ್ಕನ್ನ ತೋರಿಸುತ್ತೆ. ಹೆಂಗ್ ಬದುಕ್ಬೇಕು, ಒಂದ್ ಸನ್ನಿವೇಶವನ್ನ ಹೇಗ್ ನೋಡ್ಬೇಕು ಅನ್ನೋದು ತಾವು ತಿಳಿಸ್ಕೊಟ್ರಿ ಸರ್ ಆ ಕಾರ್ಯಾಗಾರದಲ್ಲಿ. ನಮ್ಮ ಮನಸ್ಸಿಗೆ ಹಾಕುವಂತ ಕನ್ನಡಕ ಮನೋಭಾವ ಅಂತ. ಹೌದು, ನಕಾರಾತ್ಮಕ ಸನ್ನಿವೇಶವನ್ನು ಕೂಡ ಅದ್ರಲ್ಲಿ ಏನು ನನಗೆ ಉಪಯೋಗ ತೆಗೆದುಕೊಳ್ಬಹುದು ಅನ್ನೋ ದೃಷ್ಟಿಯಿಂದ, ನಾನು ಬೆಳೆಯೋದಕ್ಕೆ ಅದನ್ನ ಹೇಗೆ ನಾನು ಪರಿವರ್ತಿಸ್ಕೋಬಹುದು ಅನ್ನೋ ದೃಷ್ಟಿಯಿಂದ ನಾನು ಅದನ್ನ ಸನ್ನಿವೇಶವನ್ನ ನೋಡಕ್ ಶುರು ಮಾಡಿದ್ದೀನಿ ಸರ್. ಹೌದು ಹೀಗಾಗಿ ಶೈಲಜಾ, ನೀವು ಒಂದೊಂದು ವಿಷಯದ ಬಗ್ಗೆನೂ ತುಂಬ ಚೆನ್ನಾಗಿ ಹೇಳ್ತಾ ಇದ್ದೀರಿ. ಮುಂದಿನ ಒಂದು ಶಿಬಿರ ಗುರಿಗಳೆಡೆಗೆ ಗುರಿ ಇಡಿ ಅಂತ ನಾವು ಮಾಡಬೇಕಂತ ಇದ್ದೇವೆ ಆನ್ಲೈನ್ನಲ್ಲಿ. ಇದು ಝೂಮ್ನಲ್ಲಿ ನಾವು ಮಾಡೋ ಅಂಥದ್ದು. ಈಗ ನೀವು 2 ವಿಷಯ ಹೇಳಿದ್ರಿ. ಈ ಒಂದೊಂದು ವಿಷಯ ಆದಮೇಲೂ ನಿಮ್ಮಲ್ಲಿ ವೈಯಕ್ತಿಕವಾದ ಬದಲಾವಣೆಗಳಾಯಿತು ಅನ್ನೋದು ನನಗೆ ಕೇಳಿ ತುಂಬ ಸಂತೋಷ ಆಯಿತು. ಮುಂದುವರಿಸಿ. ಹೌದು ಸರ್. ಹಾಗೇನೆ ನನ್ಗೆ ಅನಗತ್ಯ ಆ ಅದು ಬಿಡಿ ಅಂತ ಹೇಳಿ ಆ ಕಾರ್ಯಾಗಾರ ಆದ್ಮೇಲಂತೂ ಬಹಳಷ್ಟು ಸಮಯದ ಸದುಪಯೋಗ ಆಗ್ತಾ ಇದೆ ಸರ್. ನಾನು ಎಷ್ಟು ಕೆಲವು ಸಾರಿ ನಮ್ಗೆ ಗೊತ್ತಿರಲ್ಲ ಯಾವ್ದು ನಾವು ಉಪಯೋಗ ಇದೆ ಯಾವ್ದಿಲ್ಲ ಅಂತ. ನಾನು ಕೆಲವು ಒಂದು ಕೆಲಸಗಳಲ್ಲಿ ಕೂಡ ಪ್ರಿಯಾರಿಟಿ ಮಾಡ್ಕೊಳಕ ಪ್ರಾತಿನಿಧ್ಯವನ್ನ ಆಧರಿಸಿ ನಾ ಏನ್ ಮಾಡ್ತಾ ಇದ್ದೀನಿ ಸರ್, ಕೆಲಸಗಳನ್ನ ಮಾಡ್ತಾ ಇದ್ದೀನಿ. ಮೊದ್ಲೇದಾಗಿ ನಾನು ಮಾತು ಬಹಳ ಕಡಿಮೆ ಮಾಡ್ತಾ ಇದ್ದೀನಿ ಸರ್, ಚೂಜಿಯಾಗಿ ಮಾತಾಡ್ತೀನಿ. ಹಾಗೆ ಸ್ನೇಹ ಕೂಡ ನನ್ಗೆ ಏನಾಗ್ತಾ ಇದೆ, ಅನಗತ್ಯ ಮುಲಾಜಿಗ್ ಬೀಳಲ್ಲ ಸರ್. ಅಸರ್ಟಿವ್ ಕಮ್ಯುನಿಕೇಶನ್ ಕಲ್ತ್ಮೇಲೆ ಇಲ್ಲ ಅನ್ನುವುದನ್ನು ಹೇಳೋದನ್ನ ಕಲಿಸ್ಕೊಟ್ರಿ ಸರ್. ಹಾಗಾಗಿ ನನ್ ಕೈಲಿ ಆಗತ್ತಂದ್ರೆ ಆಗುತ್ತೆ, ಇಲ್ಲ ಅಂದ್ರೆ ಅಷ್ಟೇ ವಿನಯವಾಗಿ ಅದನ್ನ ನಾನು ಆಗಲ್ಲ ಸರ್, ಇದು ನನ್ನ ಸರಿಯಾಗಿ ವೃತ್ತಿ ಕ್ಷೇತ್ರದಲ್ಲಿ ನನ್ನನ್ನ ನಾನು ಸರಿಯಾಗಿ ವ್ಯಕ್ತಪಡಿಸೋದಕ್ಕೆ ವಿಚಾರಗಳನ್ನ ಅದು ಸಹಾಯಕ ಆಯ್ತು ಸರ್. ಒಟ್ಟಾರೆ ಸರ್, ನಮ್ಮಲ್ಲಿ ಬದಲಾವಣೆಯನ್ನ ನಾನು ಗುರುತಿಸಿದ್ದೀನಿ ಸರ್. ಇದಕ್ಕಿಂತ ಹೆಚ್ಚಿನ ಒಂದು ಖುಷಿ ನನ್ಗೆ ಮತ್ತೊಂದು ಯಾವ್ದಿಲ್ಲ ಸರ್. ನಮಗೆ ನಾವೇ ಹೊಸದಾಗಿ ಆಗೋದು ಅನ್ನೋದು ತುಂಬಾ ಒಂದು ವಿಭಿನ್ನ ಸರ್. ಹ್ಮ್. ಎಷ್ಟೋ ಜನ ಹುಟ್ಟಿನಿಂದ ಕೊನೆವರೆಗೂ ವಿಚಾರಗಳನ್ನ ಬದಲಿಸ್ಕೊಳ್ಳೋದೇ ಇಲ್ಲ, ಅದ್ರಲ್ಲೇ ಸುತ್ತಾ ಇರ್ತಾರೆ ಸರ್. ನಾವು ಈ ವಿಚಾರಗಳನ್ನ ಬದ್ಲಿ ಮಾಡ್ಕೊಂಡ್ ಕೂಡ್ಲೇನೆ ನಮ್ ಜೀವನ ನೋಡೋ ದೃಷ್ಟಿ ಕೂಡ ಬದಲಾಗುತ್ತೆ ಅಂತ ತಾವ್ ಹೇಳಿದ್ರಿ ಸರ್. ನಿಜವಾಗ್ಲೂ ಅದು ಸತ್ಯ ಸರ್. ನಾನು ಕೂಡ ಅದು ಅನುಭವ ನನಗ ಆಯ್ತು ಸರ್. ಹಾಗಾಗಿ ಇಂಥ ಒಂದು ಅಮೂಲ್ಯ ಕಾರ್ಯಾಗಾರಗಳನ್ನ ನಡೆಸ್ಕೊಡ್ತಕ್ಕಂತ ತಮ್ಗೆ ನಾವು ಸದಾ ಚಿರಋಣಿಯಾಗಿರ್ತೀವಿ ಸರ್. ಹಾಗೆ ಧನ್ಯವಾದಗಳನ್ನು ಕೂಡ ಈ ಸಂದರ್ಭದಲ್ಲಿ ಸಲ್ಲಿಸ್ತೀನಿ ಸರ್. ಮತ್ತೊಂದಂದ್ರೆ, ನನ್ನ ಎಲ್ಲಾ ಸ್ನೇಹಿತರು ಇಂಥ ಕಾರ್ಯಾಗಾರವನ್ನ ಸದುಪಯೋಗ ಪಡಿಸ್ಕೋಬೇಕು. ಇವು ಮತ್ತೆ ಮತ್ತೆ ಸಿಗ್ತಕ್ಕಂಥದ್ದಲ್ಲ. ಒಳ್ಳೇದು ಅಂತಕ್ಕಂಥದ್ದು ಸಿಗುವುದು ಬಹಳ ರೇರು. ಎಷ್ಟೋ ಜನ ಎಷ್ಟೋ ನಕಾರಾತ್ಮಕತೆಯನ್ನ ದಾಟಿದ ಮೇಲೆ ಒಂದು ಸಕಾರಾತ್ಮತೆ ಅದು ನಮ್ಗೆ ಅನುಭವ ಬರುತ್ತೆ. ಅಂತಹ ಒಂದು ಸನ್ನಿವೇಶ ಅವಕಾಶ ಭಗವಂತ ನಮ್ಗೆ ಕೊಟ್ಟಾಗ ಅದನ್ನ ಸದುಪಯೋಗ ಮಾಡ್ಕೋಬೇಕು ಅನ್ನೋದು ನನ್ನ ಒಂದು ಅಭಿಪ್ರಾಯ ಸರ್. ಎಸ್, ಧನ್ಯವಾದಗಳು. ತುಂಬ ಚೆನ್ನಾಗಿ ಹೇಳಿದ್ರಿ.
ಎಸ್, ನಮ್ಮ ಇನ್ನೊಬ್ರು 3 ವರ್ಕ್ಶಾಪ್ ಅಟೆಂಡ್ ಮಾಡಿದವರು ಮಂಜುಳಾ ಅಂತ, ನಿಮಗೆ ಗೊತ್ತಿರಲಿ. ನಿಮಗೂ ಈ ಥರದ್ದು ಏನೋ ಆಸಕ್ತಿ ಬರ್ತಾ ಇದ್ದರೆ ಈ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿಬಿಡಿ, ಡೀಟೇಲ್ಸ್ ಸಿಗುತ್ತೆ. ತುಂಬ ನಾಮಿನಲ್ ಚಾರ್ಜ್ ಮಾಡ್ತಾ ಇದ್ದೇವೆ, ಡೋಂಟ್ ವರಿ. ಆಮೇಲೆ ಬಿಡುವಾದಾಗ ಮಾಸ್ಟರ್ ಕ್ಲಾಸ್ ಅಟೆಂಡ್ ಮಾಡಿರಿ. ಆಮೇಲೆ ಆನ್ಲೈನ್ ಅಥವಾ ಆಫ್ಲೈನ್ ಕ್ಲಾಸ್ ಯಾವುದೇ ಬೇಕೋ ಈ ನಂಬರಿಗೆ ಕಾಂಟ್ಯಾಕ್ಟ್ ಮಾಡಿ. ಎಸ್ ಮಂಜುಳಾ ಮೇಡಮ್. ಹಾ ಸರ್, ನನಗೆ ಈಗ 3 ವರ್ಕ್ಶಾಪ್ 3 ಭಾನುವಾರ ಅಟೆಂಡ್ ಮಾಡಿದ್ಮೇಲೆ ಹ್ಮ್, ನನ್ನ ಲೈಫ್ ಸ್ಟೈಲ್ ಅಲ್ಲೇ ಬದಲಾವಣೆ ಬಂತು ಸರ್. ವೆರಿ ನಮ್ಗೆ ಗುಡ್. ಏನಾಗುತ್ತೆ ಅಂತ ಬೈ ಬರ್ತೆ ನಮಗೆ ಕೆಲವು ರೀತಿ ನೀತಿಗಳು ನಡೆನುಡಿಗಳು ಅಳವಡಿಸ್ಕೊಂಡ್ ಬಂದಿರ್ತೀವಿ. ಹ್ಮ್ ನಮ್ಗೆ ಅದು ಸರಿ ತಪ್ಪು ಅಂತ ಕೂಡ ಗೊತ್ತಿರಲ್ಲ. ನಾವು ಹ್ಮ್ ಸರಿಯಾಗಿದ್ದೀವಿ ಎಲ್ಲಾ ರೀತಿಯಿಂದ ಅಂತ ಅನ್ಕೊಂಡೇ ಬಂದಿರ್ತೀವಿ. ಯಾವಾಗ ಕರೆಕ್ಟ್. ಈ ತರ ಕ್ಲಾಸ್ಗಳಿಗೆ ಸೇರ್ಕೊಂಡಿರ್ತೀವೋ ಆವಾಗ ಇಷ್ಟೆಲ್ಲ ತಪ್ಪುಗಳು ನಾವು ನಮ್ಮ ಜೀವನದಲ್ಲಿ ಮಾಡ್ಬೋದು ಅಂತ ಆಶ್ಚರ್ಯ ಆಗುತ್ತೆ ಹ್ಮ್ ಸರ್. ಹ್ಮ್ ಯಾಕೆಂದ್ರೆ ನನಗೆ ಮೊದಲನೇದು ಅಸರ್ಟಿವ್ ಕಮ್ಯುನಿಕೇಶನ್ ಅಂದಾಗ ನಿಜವಾಗ್ಲೂ ಇನ್ನು ಸಮಾಜದಲ್ಲಿ ನಾವು ಗುರುತಿಸ್ಕೊಳ್ಳಿಕ್ಕೆ ನಮ್ಮ ಮಾತುಕತೆಯಲ್ಲಿ ಇಷ್ಟೊಂದು ದೃಢತೆ ಅಥವಾ ನಮ್ಮ ಆಂಗಿಕ ಭಾಷೆ ಆಗ್ಲಿ ಇವೆಲ್ಲದರಲ್ಲೂ ಬದಲಾವಣೆ ಆಗ್ಬೇಕಾ ಅನ್ನೋದೇ ಗೊತ್ತಿರ್ಲಿಲ್ಲ. ಅದೆಲ್ಲ ಕೇಳಿದಾಗ ಆಶ್ಚರ್ಯ ಆಯ್ತು ಸರ್. ನಮ್ಗೆ ಅಂದ್ರೆ ಒಂದು ವ್ಯಕ್ತಿನ ಕತ್ಲೆಯಿಂದ ಬೆಳಕಿನ ಕಡೆ ಕರ್ಕೊಂಡ್ ಬಂದಂಗೆ ಸರ್ ಇದು. ಹ್ಮ್ ಆ ಹ್ಮ್ ನನಗೆ ನಿಜವಾಗ್ಲೂ ನನ್ನ ಲೈಫ್ ಅಲ್ಲಿ ಅಸರ್ಟಿವ್ ಕಮ್ಯುನಿಕೇಶನ್ ಕೂಡ ಒಂದು ದೊಡ್ಡ ಬದಲಾವಣೆ ತಂತು ಸರ್. ಓಕೆ. ಆಮೇಲೆ ಮನೋಭಾವ ಅಷ್ಟೇನೆ. ಮನೋಭಾವದಲ್ಲೂ ಕೂಡ ನಾನು ತುಂಬಾನೇ ಒಂದು ದಿನದಲ್ಲಿ ಸುಮಾರು ಒಂದು 50% ನಕಾರಾತ್ಮಕವಾಗಿನೇ ಯೋಚನೆ ಮಾಡ್ತಾ ಇದ್ದೆ ಸರ್. ಆಮೇಲೆ ಏನಾದ್ರು ಸುಸ್ತಾಯ್ತಂದ್ರೆ ಅಯ್ಯೋ ಏನ್ ಬಿಡು ಇವತ್ತೇನ್ ದಿನ ಹೀಗೆ ಆಯ್ತಲ್ಲ ಅಂತೇಳಿ ಸುಮ್ನೆ ಮಲಗೋದು ಕಾಲ ಕಳೆಯೋದು ಮಾಡ್ತಾ ಇದ್ದೆ ಸರ್. ಇಲ್ಲ, ಈಗ ನಾನು ಇದನ್ನ ಹೀಗೆ ಬಿಟ್ಕೊಂಡು ಹೋದ್ರೆ ನಾನು ಸೋಂಬೇರಿ ಆಗ್ತೀನಿ. ನಾನು ಇಷ್ಟೆಲ್ಲ ಕಲ್ತಿದ್ದು ಸಾರ್ಥಕ ಆಗ್ಬೇಕು ಅಂದ್ರೆ ನಾನ್ ಮತ್ತೆ ಮೇಲೆ ಹೇಳ್ಬೇಕು ಅಂತ ಹೇಳಿ ಮತ್ತೆ ಸಕಾರಾತ್ಮಕವಾಗಿ ಯೋಚನೆ ಮಾಡ್ಕೊಂಡು ನನ್ನನ್ನೇ ನಾನು ಬದಲು ಮಾಡ್ಕೋತೀನಿ ಸರ್. ತಕ್ಷಣ ಎದ್ದು ನಾನು ಬೇರೆ ಒಂದು ಚಟುವಟಿಕೆಗಳು ನಾನು ತೊಡ್ಕೊಳ್ಸ್ಕೊಳ್ತಾ ಇದ್ದೀನಿ. ಮತ್ತೆ ಇಲ್ಲಿ ಅನ್ವಾಂಟೆಡ್ ಕೂಡ ಅಷ್ಟೇ ಸರ್. ನನಗೆ ಬೇಡದೆ ಇರೋದು ಕೂಡ ನಾನು ಈಗಲೇ ಮನೇನು ಕೂಡ ಸ್ವಲ್ಪ ಸ್ವಲ್ಪ ಕ್ಲೀನ್ ಮಾಡ್ಕೊಂಡೆ ಸರ್. ಆಮೇಲೆ ನನ್ನ ಮನಸ್ಸಿನಲ್ಲಿ ಮತ್ತು ನನ್ನ ಮೆದುಳಿನಲ್ಲಿ ತುಂಬಿರೋದನ್ನ ಕ್ಲೀನ್ ಮಾಡ್ಲಿಕ್ಕೆ ಸ್ವಲ್ಪ ಟೈಮ್ ಬೇಕು. ಅದನ್ನ ಪ್ರಾರಂಭ ಮಾಡಿದ್ದೀನಿ. ಅದು ಮೋಸ್ಟ್ಲಿ ಈ ನಿಮ್ಮ ಜೊತೆಗೆ ನಾನು ವಿದ್ಯಾರ್ಥಿ ಆಗಿರೋ ಟೈಮಲ್ಲೇ ಇದೆಲ್ಲ ಕ್ಲಿಯರ್ ಆಗುತ್ತೆ ಅಂತ ನನ್ನ ಒಂದು ಆಸೆ ಸರ್. ವೆರಿ ಗುಡ್, ವೆರಿ ನಿಜವಾಗ್ಲೂ ಗುಡ್. ಇಷ್ಟೆಲ್ಲ ಕಲ್ಸಿದ್ದಕ್ಕೆ ಇಷ್ಟೆಲ್ಲ ಕಲಿಯೋಕೆ ನಿಮ್ ಜೊತೆ ಸೇರ್ಕೊಂಡಿದ್ದೆ ನಮ್ ಪುಣ್ಯ ಸರ್. ಥ್ಯಾಂಕ್ ವೆರಿ ಯು ಸರ್. ಗುಡ್. ತುಂಬಾ ಸಂತೋಷ ಆಯ್ತು ನಿಮ್ಮ ಮಾತನ್ನ ಕೇಳಿದಾಗ. ಶೈಲಜಾ ಅವರೇ, ಈ ಗುರಿಗಳೆಡೆಗೆ ಗುರಿ ಇಡಿ ಅಂತ ನಾನು ಹೇಳಿದ್ದೇನೆ, ಮತ್ತೆ ಮುಂದಿನ ವರ್ಕ್ಶಾಪ್ನ ಆ ನಿಟ್ಟಿನಲ್ಲಿ ಪ್ಲಾನ್ ಮಾಡ್ತಾ ಇದ್ದೇನೆ. ಈ ವಿಷಯದ ಬಗ್ಗೆ ನಿಮ್ಮ ಸದ್ಯದ ಆಲೋಚನೆ ಏನು? ಸರ್ ನಿಜವಾಗ್ಲೂ ಗುರಿ ಅಂತಕ್ಕಂಥದ್ದು ಪ್ರತಿಯೊಬ್ಬ ಮನುಷ್ಯನಿಗೂ ಬೇಕೇ ಬೇಕು ಸರ್. ನಮ್ಮ ಬದುಕಿನ ಸಮಯವನ್ನ ನಾವು ಸದುಪಯೋಗ ಮಾಡ್ಕೋಬೇಕಂದ್ರೆ ಅದಕ್ಕೊಂದು ಗುರಿ ಅಂತಕ್ಕಂಥದ್ದು ಬೇಕು ಸರ್. ನಮ್ಮ ಆತ್ಮವಿಶ್ವಾಸ ಹೆಚ್ಚಾಗೋದಕ್ಕೆ ನಾವು ಮಾಡುವಂತ ಕೆಲಸಗಳಿಗೆ ನಾವು ಒಂದು ನಿರ್ದೇಶನ ಕೊಡೋದಕ್ಕೂ ಕೂಡ ಗುರಿ ಇದ್ರೇನೆ ಗೊತ್ತಾಗುತ್ತೆ ಸರ್. ನಾವು ಒಂದು ಗುರಿಯನ್ನ ಇಟ್ಕೊಂಡು ಅದನ್ನ ಮೆಟ್ಲು ಏರ್ತಾ ಹೋದಾಗ ನಮ್ಗೆ ಆತ್ಮವಿಶ್ವಾಸ ತಂತಾನೆ ಗೋಚರ ಆಗುತ್ತೆ ಸರ್. ಗುರಿ ಅನ್ನೋದು ನಮ್ಮ ಬದುಕನ್ನ ನಿರ್ದೇಶಿಸುವಂತಹ ಒಂದು ವಿಶಿಷ್ಟವಾದಂತ ಅಂಶ ಸರ್. ಪ್ರತಿಯೊಬ್ಬರಿಗೂ ಅದು ಅಗತ್ಯ ಅಂತ ಅನ್ಸುತ್ತೆ ಸರ್. ಓಕೆ ಮಂಜುನಾಥ್, ನೀವು ಇವತ್ತು 3 ವಿಷಯದ ಚರ್ಚೆನಲ್ಲಿ ಭಾಗವಹಿಸಿದ್ರಿ. ಆ ಚರ್ಚೆ ಇವತ್ತಿಂದ ಹೇಗೆ ಅನ್ನಿಸ್ತು ಅಂತ ತಿಳಿಸ್ತೀರಾ? ಸರ್, ಇದು ಪ್ರತಿನಿತ್ಯ ನಮ್ಮ ಜೀವನಕ್ಕೆ ನಾವು ಅಳವಡಿಸ್ಕೊಳ್ಬೇಕಾಗಿರುವಂತ ವಿಚಾರಗಳು ಸರ್. 3 ಕೂಡ ಯಾವ್ದು ಕೂಡ ಹೆಚ್ಚಿಲ್ಲ, ಯಾವ್ದು ಕೂಡ ಕಮ್ಮಿ ಇಲ್ಲ, ಯಾವ್ದೋ ಒಂದು ತಗಡಿ ಇಲ್ಲಿ ಹಾಕಿದಾಗ ಎಲ್ಲಾ ಕೂಡ ಸರಿಸಮವಾಗಿ ತೂಗುವಂತ ವಿಚಾರಗಳು ಸರ್. ಪ್ರತಿನಿತ್ಯ ನಾವು ಅಳವಡಿಸ್ಕೊಂಡ್ರೆ ನಮ್ಮ ಜೀವನ ಶೈಲಿ ಮತ್ತೆ ಸಮಾಜ ನಮ್ಗೆ ಕೊಡುವಂತ ಬೆಲೆನೇ ಬೇರೆ ಸರ್. ಆಮೇಲೆ ನಾವು ಕೂಡ ಒಬ್ಬ ಒಳ್ಳೆ ಸತ್ಪ್ರಜೆಯಾಗಿ ಬಾಳ್ಲಿಕ್ಕೆ ಕೂಡ ಬಹಳ ಉಪಯೋಗ ಆಗತ್ತೆ ಅಂತ ಹೇಳಲಿಕ್ಕೆ ಇಚ್ಛೆ ಪಡ್ತೀನಿ ಸರ್. ಆ 3 ವಿಷಯಗಳನ್ನ ಒಂದ್ಸರಿ ಹೇಳ್ಬೋದಾ? ನಮ್ಮ ಮಾತಿಗೆ ಅರ್ಥ ಬರುವುದು ನಮ್ಮ ನಡವಳಿಕೆಯಿಂದ. ಕನ್ನಡವು ಕನ್ನಡಿಸುತ್ತಿರಲಿ. ಬೇಡ ದುರಾಲೋಚನೆ, ಇರಲಿ ದೂರಾಲೋಚನೆ. ಆ 3 ಕೂಡ ಬಹಳನೇ ಸೊಗಸಾದ ವಿಚಾರ ಸರ್. ಆಮೇಲೆ ಪ್ರತಿನಿತ್ಯ ನಾವು ಜೀವನಕ್ಕೆ ಅಳವಡಿಸ್ಕೊಳ್ಬೇಕಾದಂತ ವಿಚಾರಗಳು ಸರ್. ಓಕೆ, ಎಸ್. ಈ 3 ವಿಚಾರ ಹೇಗನ್ನಿಸ್ತು ಶೈಲಜಾ ಮೇಡಮ್? ಸರ್ ನಿಜವಾಗ್ಲೂ ಒಂದು ಭಾಷೆ, ಆ ಭಾಷೆಯ ಮಹತ್ವವನ್ನ ನಮ್ಗೆ ತೋರಿಸ್ಕೊಡುತ್ತೆ. ಅದರಲ್ಲೂ ಮಾತೃಭಾಷೆ ಎಷ್ಟು ಮುಖ್ಯ, ಅದನ್ನ ನಾವ್ ಹೇಗ್ ಬಳಸ್ಬೇಕು ಅನ್ನೋದು ನಮ್ಗ ಅದು ತೋರಿಸ್ಕೊಡುತ್ತೆ ಸರ್. ಇನ್ನೊಂದು ನಮ್ಗೆ ಈ ಒಂದು ತಮ್ಮ ಒಂದು ಹೇಳಿಕೆಯಿಂದ ನಮ್ಗೆ ಅದು ದೂರಾಲೋಚನೆ ಹೇಗಿರ್ಬೇಕು, ನಮ್ಗೆ ಭವಿಷ್ಯದ ಬಗ್ಗೆ ವಿಚಾರ ಮಾಡದೇ ಇರುವ ವ್ಯಕ್ತಿಗೆ ಭವಿಷ್ಯನೇ ಇರಲ್ಲ ಅಂತ ಹೇಳ್ತಾರೆ ಸರ್. ಅದಕ್ಕಾಗಿ ನಾವು ಭವಿಷ್ಯದೆಡೆಗೆ
ಒಂದು ಯಶಸ್ವಿಯಾಗಿ ಮುನ್ನಡಿಬೇಕಂದ್ರೆ ದುರಾಲೋಚನೆಯನ್ನ ಬಿಡಬೇಕು, ಕೆಟ್ಟ ವಿಚಾರಗಳನ್ನ ಬಿಡಬೇಕು. ಆಗ ನಾವು ಫೋಕಸ್ಡ್ ಆಗಿ ಮುಂದೆ ಹೋಗ್ತೀವಿ, ಗುರಿಯನ್ನ ತಲುಪ್ತೀವಿ ಅನ್ನೋದು ಅದು ನಮ್ಗೆ ತಿಳಿಸ್ಕೊಡ್ತು ಸರ್. ಹಾಗೇನೆ ನಾವು ಮಾತಿಗಿಂತಲೂ ಕೃತಿ ಮುಖ್ಯ ಅನ್ನೋದನ್ನ ಆ ಮೊದಲೇ ವಿಚಾರದಲ್ಲಿ ನಾವು ತಿಳಿದುಕೊಂಡಿವಿ ಸರ್. ಮೂರು ತುಂಬಾ ಅರ್ಥಪೂರ್ಣ ಚರ್ಚೆಯಾಗಿದ್ವು ಸರ್. ಓಕೆ. ಈ ಕನ್ನಡಿಸುತ್ತಿರಲಿ ಬೇಂದ್ರೆ ಹೇಳಿದ ಮಾತು ಹೇಗನ್ನಿಸ್ತು? ನಿಜವಾಗ್ಲೂ ಸರ್, ಪ್ರತಿಯೊಬ್ಬ ಕನ್ನಡಿಗರಿಗೂ ಅದು ಮಾರ್ಗದರ್ಶನದಂತಿದೆ ಸರ್. ನಾವ್ ಏನೇ ಕಲ್ತ್ರೂ ಕೂಡ ನಮ್ಮ ಮನಸ್ಸಿನಲ್ಲಿ ಕನ್ನಡ ಅಂತಕ್ಕಂಥದ್ದು ಸದಾ ಕನ್ನಡಿಸ್ತಿರ್ಬೇಕು. ಅಂದ್ರೆ ನಾವು ಆಡುವ ಮಾತು ಕನ್ನಡ ಇರ್ಬೇಕು, ನಾವು ಬಳಸ್ತಕ್ಕಂಥ ಪದ ಕನ್ನಡ ಇರ್ಬೇಕು, ನಾವು ಓದ್ತಕ್ಕಂಥ ಪುಸ್ತಕಗಳು, ಸಾಹಿತ್ಯಗಳು ಕನ್ನಡವನ್ನ ಪ್ರೋತ್ಸಾಹಿಸುವಂತಿರಬೇಕು. ಹಾಗೇನೆ ನಾವು ಹೆಚ್ಚು ಹೆಚ್ಚು ಕಥೆಗಳನ್ನ ಬರೆಯೋದು, ಕನ್ನಡದಲ್ಲಿ ಓದೋದು, ಹೀಗೆ ಸರ್ ನಮ್ಮ ನಡೆ ನುಡಿ ಪ್ರತಿಯೊಂದರಲ್ಲಿ ಕನ್ನಡವನ್ನ ನಾವು ಕನ್ನಡಿಸುತ್ತಾ ಇರೋದ್ರಿಂದ, ಅಂದ್ರೆ ಬಳಸ್ತಾ ಇರೋದ್ರಿಂದ ಅದು ಭಾಷೆ ಬೆಳೆಯುತ್ತೆ ಅನ್ನೋದು ನಮ್ಗೆ ಇಲ್ಲಿ ಗೊತ್ತಾಯ್ತು ಸರ್. ಓಕೆ, ತುಂಬಾ ಸಂತೋಷ. ಮಂಜುಳಾ ಅವ್ರಿಗೆ ಈ ಮೂರು ವಿಷಯ ಹೇಗನ್ನಿಸ್ತು? ಸರ್, ನನಗೆ ಮೂರು ವಿಷಯ ತುಂಬಾ ಜ್ಞಾನ ನೀಡೋ ಹಂಗಿತ್ತು ಸರ್. ನಮ್ಮ ಮಾತಿಗೆ ಅರ್ಥ ಬರುವುದು ನಮ್ಮ ನಡೆಯಿಂದ ಅಂತ ಅನ್ನೋದು ತುಂಬಾ ನಿಜ ಸರ್. ನಾವ್ ಯಾವಾಗ ಒಳ್ಳೆ ರೀತಿಯಿಂದ ನಡ್ಕೋತೀವೋ ಅವಾಗ ನಾವ್ ಏನೇ ಮಾತಾಡಿದ್ರು ಅದಕ್ಕೊಂದು ಅರ್ಥ ಬರುತ್ತೆ ಸರ್. ಇಲ್ಲದ್ರೆ ನಾವ್ ಮಾತಾಡಿದ್ದೆಲ್ಲ ವೇಸ್ಟೇ ಸರ್. ಅದು ಅದೇ ನಾವು ಬೋರ್ಗಲ್ಲ ಮೇಲೆ ನೀರ್ ಸುರಿಯೋದು ಅಂತ ಹೇಳ್ತಾರೆ ಸರ್, ಆ ರೀತಿ ಆಗ್ಬಿಡತ್ತೆ. ನಾವು ಸುಮ್ನೆ ಮಾತಾಡಿದ್ರೆ ಯಾರು ನಮ್ಗೆ ಬೆಲೆ ಕೊಡಲ್ಲ. ಅದು ಈ ಟಾಪಿಕ್ ನನಗೆ ತುಂಬಾ ಇಷ್ಟ ಆಯ್ತು ಸರ್. ಮತ್ತು ಕನ್ನಡಿಸುತ್ತಿರಲಿ, ಇದು ಕೂಡ ಅಷ್ಟೇ ಸರ್. ನಾವು ಕನ್ನಡ ಮಾತಾಡ್ತೀವಿ, ಅದನ್ನ ಕನ್ನಡವನ್ನ ಭಾವಪೂರ್ಣವಾಗಿ ನಮ್ಮ ಹೃದಯ ಪೂರ್ತಿಯಿಂದ ಮಾತಾಡ್ಬೇಕು. ಮತ್ತೆ ಆ ಬೆಳವಣಿಗೆ ನಮ್ಮಲ್ಲಿ ಬರ್ಬೇಕು ಅಂದ್ರೆ ನಾವು ಕನ್ನಡದ ಸಾಹಿತ್ಯ ಸಂಪತ್ತು ಅಪಾರವಾಗಿರುವಂತದನ್ನ ನಾವು ಓದ್ಕೋಬೇಕು ಸರ್. ಓದಾಗ ನಮ್ಮಲ್ಲಿ ಕನ್ನಡತನ ಅಥವಾ ಕನ್ನಡದ ಅಭಿಮಾನ ಇನ್ನೂ ಹೆಚ್ಚು ಹೆಚ್ಚು ಪ್ರಕಾಶಮಾನವಾಗುತ್ತೆ. ಮತ್ತು ಬೇಡ ದುರಾಲೋಚನೆ ಮತ್ತು ಇರಲಿ ದೂರಾಲೋಚನೆ ಸರ್. ಇದು ನೀವು ಕೊಟ್ಟಿರೋ ಅನೇಕ ಈ ತರದ ಘೋಷವಾಕ್ಯಗಳಲ್ಲಿ ಇದು ಒಂದು ಮುಖ್ಯವಾದದ್ದು ಸರ್. ಇದ್ರಲ್ಲೂ ಅಷ್ಟೇನೆ, ನಾವು ದುರಾಲೋಚನೆ ಮಾಡ್ತಾ ಕುತ್ಕೊಂಡ್ರೆ ನಮ್ಮ ಜೀವನ ನಾವು ಬದಲು ಮಾಡ್ಕೊಳಕ್ ಸಾಧ್ಯನೇ ಇಲ್ಲ ಸರ್. 4 ಜನದಂದ್ರೆ ಇದ್ಬಿಟ್ಟು ಅದೇನೋ ತಿಂದು ಉಂಡು ಸತ್ತು ಹೋಗೋದು ಅಂತ ಹೇಳ್ತಾರೆ ಸರ್, ಆತರ ಆಗ್ಬಿಡ್ತೀವಿ. ನಾವು ದುರಾಲೋಚನೆ ಇಟ್ಕೊಂಡಾಗ, ನಮಗೆ ಗುರಿ ಇಟ್ಕೊಂಡಾಗ ನಾವು ಬದಲಾಗ್ಲಿಕ್ಕೆ ಸಾಧ್ಯ ಅನ್ನೋದು ಈ ವಾಕ್ಯದಿಂದ ನಮ್ಗೆ ಗೊತ್ತಾಯ್ತು ಸರ್. ಒಟ್ಟಾರೆ ಮೂರು ವಾಕ್ಯಗಳು ತುಂಬಾ ನನಗೆ ಜ್ಞಾನವನ್ನು ನೀಡೋ ಬಂದಿತ್ತು ಸರ್. ಓಕೆ, ಶರಣಬಸಪ್ಪ ಅವರೇ, ನಿಮ್ಗೆ ಹೇಗೆ ಅನ್ನಿಸ್ತು ಈ ಮೂರು ವಿಷಯಗಳು? ಸರ್, ಮೂರು ವಿಷಯ ತುಂಬಾ ಚೆನ್ನಾಗಿದೆ ಸರ್. ತುಂಬಾ ಚೆನ್ನಾಗಿ ಅನಿಸ್ತು. ಒಂದು, ನಮ್ಮ ನಡವಳಿಕೆ ತೋರಿಸಿದರೆ, ಇನ್ನೊಂದು ನಮ್ಮ ಭಾಷೆ ಹೇಗಿರ್ಬೇಕು, ಇನ್ನೊಂದು ನಮ್ಮ ಗುರಿ ಸರ್, ನಮ್ಮ ಗುರಿ ಹೇಗಿರ್ಬೇಕು ಅನ್ನೋದು ಮೂರು ವಿಷಯಗಳು ತುಂಬಾ ಅಚ್ಚುಕಟ್ಟಾಗಿ ಅರ್ಥ ಆಯ್ತು ಸರ್ ನನಗೆ. ನನಗೆ ತುಂಬಾ ಚೆನ್ನಾಗಿ ಅನಿಸ್ತಾ ಇತ್ತು. ಮೂರು ಪಾಯಿಂಟ್ಗಳು ತುಂಬಾ ಚೆನ್ನಾಗಿ ಅನಿಸ್ತು ಸರ್ ನನಗೆ. ತುಂಬಾ ಸಂತೋಷ. ತಾವೆಲ್ಲರೂ ಕೂಡ ತುಂಬಾ ಚೆನ್ನಾಗಿ ತಮ್ಮ ತಮ್ಮ ಅನಿಸಿಕೆಗಳನ್ನ ತಿಳಿಸಿದ್ರಿ. ಗುರಿಗಳೆಡೆಗೆ ಗುರಿ ಇಡಿ, ಮಿಸ್ ಮಾಡಲೇಬೇಡಿ. ಕಾಮೆಂಟ್ ಮಾಡಿ.